ನಟಿ ಪೂನಂ ಧಿಲ್ಲೋನ್ ಕೇವಲ 16ನೇ ವಯಸ್ಸಿನಲ್ಲಿ ಮಿಸ್ ಯಂಗ್ ಇಂಡಿಯಾ ಸೌಂದರ್ಯ ಸ್ಪರ್ಧೆಯನ್ನ ಗೆದ್ರು. ನಂತರ ಅವರು ಫೆಮಿನಾ ಮಿಸ್ ಇಂಡಿಯಾ ಪ್ರಶಸ್ತಿಯನ್ನ ಗೆಲ್ಲೋದ್ರ ಮೂಲಕ ರಾತ್ರೋರಾತ್ರಿ ಫೇಮಸ್ ಆದ್ರು. ಯಶ್ ಚೋಪ್ರಾ ನಿರ್ದೇಶನದ ತ್ರಿಶೂಲ್ ಚಿತ್ರದೊಂದಿಗೆ ಅವರು ತಮ್ಮ ನಟನಾ ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು. ಅವರು ಇಲ್ಲಿವರೆಗೂ ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು 80 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಪೂನಂ ಧಿಲ್ಲೋನ್ ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನ ಕಂಡಿದ್ರೂ ಕೂಡ ಅವರ ವೈಯಕ್ತಿಕ ಜೀವನ ಹಲವು ಕಾರಣಗಳಿಂದ ವಿವಾದದಲ್ಲೇ ಸಿಲುಕಿಕೊಂಡಿದೆ. ತ್ರಿಶೂಲ್ ಚಿತ್ರದ ಯಶಸ್ಸಿನ ನಂತರ ಪೂನಂ ನೂರಿ ಚಿತ್ರಕ್ಕೆ ಸಹಿ ಹಾಕಿದ್ರು. ಈ ಚಿತ್ರದಲ್ಲಿ ಕೆಲಸ ಮಾಡುವಾಗ ನಿರ್ದೇಶಕ ರಮೇಶ್ ತಲ್ವಾರ್ ಮತ್ತು ಪೂನಂ ಧಿಲ್ಲೋನ್ ಒಳ್ಳೆಯ ಸ್ನೇಹಿತರಾದ್ರು. ಕ್ರಮೇಣ ಅವರ ಪ್ರಣಯದ ವದಂತಿಗಳು ಉದ್ಯಮದಲ್ಲಿ ಹರಡತೊಡಗಿತು. ಅಷ್ಟೇ ಅಲ್ಲ, ಇಬ್ಬರು ರಹಸ್ಯವಾಗಿ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿದ್ದಾರೆ ಎನ್ನುವ ವದಂತಿಗಳು ಇದ್ವು. ಸಿನಿಮಾ ಆಫರ್ಗಳನ್ನ ಕಳೆದುಕೊಳ್ಳುವ ಭಯದಿಂದ ಪೂನಂ ಈ ಎಲ್ಲಾ ವಿಷಯಗಳನ್ನ ಮರೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ರಮೇಶ್ ಅವರಿಗಾಗಿ ಜುಹುವಿನಲ್ಲಿ ಒಂದು ಬಂಗಲೆಯನ್ನು ಕೂಡ ಖರೀದಿ ಮಾಡಿದಂತೆ. ಆದ್ರೆ ಪೂನಂ ಮತ್ತು ಯಶ್ ಚೋಪ್ರಾ ಬಗ್ಗೆ ಪತ್ರಿಕೆಗಳಲ್ಲಿ ಬಹಳಷ್ಟು ವಿಷಯಗಳು ಬರೆಯೋದಕ್ಕೆ ಪ್ರಾರಂಭ ಆದಾಗ ರಮೇಶ್ ತಲ್ವಾರ್ ಅವರೊಂದಿಗಿನ ಸಂಬಂಧವು ಕೊನೆಗೊಂಡಿದೆ ಅಂತ ಹೇಳಲಾಯಿತು. ಪೂನಂ 1980ರ ದಶಕದಲ್ಲಿ ತನ್ನ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ವಿವಾಹಿತ ನಿರ್ದೇಶಕ ರಾಜ್ ಸಿಪ್ಪಿ ಅವರನ್ನ ಪ್ರೀತಿ ಮಾಡ್ತಾ ಇದ್ರು. ಇಡೀ ಚಿತ್ರರಂಗ ಅವರ ಸಂಬಂಧದ ಬಗ್ಗೆ ಮಾತನಾಡ್ತಾ ಇತ್ತು. ಪೂನಂ ಅವರು ರಾಜ್ ಅವರನ್ನ ಮದುವೆ ಆಗೋದಕ್ಕೆ ಬಯಸಿದ್ರು. ಆದ್ರೆ ರಾಜ್ ತನ್ನ ಕುಟುಂಬವನ್ನ ಬಿಟ್ಟು ಹೋಗಲು ಬಯಸಲಿಲ್ಲ. ಹಾಗಾಗಿ ಅವರು ಕೆಲವು ತಿಂಗಳ ನಂತರ ಬೇರ್ಪಟ್ರು. ಕೊನೆಗೆ 1988ರಲ್ಲಿ ಅವರು ನಿರ್ಮಾಪಕ ಅಶೋಕ್ ಠಕಾರಿಯಾ ಅವರನ್ನ ಮದುವೆ ಆದ್ರು. ಇಬ್ಬರಿಗೂ ಒಬ್ಬ ಮಗ ಮತ್ತು ಮಗಳು ಇದ್ದಾರೆ. ಮದುವೆಯ ನಂತರ ಪೂನಂ ನಟನೆಯಿಂದ ಸ್ವಲ್ಪ ವಿರಾಮವನ್ನ ತೆಗೆದುಕೊಂಡಿದ್ರು. ಇನ್ನು ಮದುವೆಯಾದ ಕೆಲವು ವರ್ಷಗಳ ನಂತರ ಪೂನಂ ಮತ್ತು ಅಶೋಕ್ ಅವರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉದ್ಭವ ಆಗೋದಕ್ಕೆ ಪ್ರಾರಂಭವಾಯಿತು. 1994ರಲ್ಲಿ ಅಶೋಕ್ ಅವರ ವಿವಾಹೇತರ ಸಂಬಂಧದ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿತ್ತು. ಆ ಸಮಯದಲ್ಲಿ ಪೂನಂ ಕೂಡ ಈ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಿದ್ರು. ಕೊನೆಗೆ ತನ್ನ ಗಂಡನ ಮೇಲೆ ಸೇಡು ತೀರಿಸಿಕೋಬೇಕು ಅಥವಾ ಅವರಿಗೆ ಪಾಠ ಕಲಿಸಬೇಕು ಅಂತ ಪೂನಂ ಹಾಂಗ್ಕಾಂಗ್ ಉದ್ಯಮಿ ಕಿಕು ಜೊತೆ ಡೇಟಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಎನ್ನಲಾಗಿದೆ. ಕಿಕು ಆಗಾಗ್ಗೆ ಪೂನಂ ಅವರನ್ನ ಭೇಟಿಯಾಗಲು ಭಾರತಕ್ಕೂ ಕೂಡ ಬರ್ತಾ ಇದ್ರಂತೆ ಮತ್ತು ಕೆಲವೊಮ್ಮೆ ಪೂನಂ ಅವರಿಗಾಗಿ ಹಾಂಗ್ಕಾಂಗ್ಗೆ ಕೂಡ ಹೋಗ್ತಾ ಇದ್ರಂತೆ. ನಿರಂತರ ಜಗಳಗಳು, ಅಪನಂಬಿಕೆ, ಮೋಸ ಮತ್ತು ಅಸ್ಥಿರತೆಯು ಪೂನಂ ಮತ್ತು ಅಶೋಕ್ ಅವರ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿಸಿತು. ಇಬ್ಬರು ಅಧಿಕೃತವಾಗಿ 1997ರಲ್ಲಿ ಬೇರ್ಪಟ್ರು.